ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಾನು ಉಳ್ವಿಗೆ ಹೋಗ್ತಾ ಇದ್ದೆ. ಉಳ್ವಿಗೆ ಹೋಗ್ತೇವೆ ಫ್ಯಾಮಿಲಿ ಕುಟುಂಬ ಸಮೇತ ನಾವು ಉಳ್ವಿಗೆ ಹೋಗ್ತಾ ಇದ್ವಿ. ನಮ್ಗೆ ಫೋನ್ ಮಾಡಿದ್ರು ಎಲ್ಲರೂ ಗೆಳೆಯರುಗಳು, ನೀವು ಯಾವುದೇ ಕಾರಣಕ್ಕೂ ಉಳ್ವಿಗೆ ಹೋಗಬಾರ್ದು, ನಾವು ನಿಮ್ ಬರ್ತ್ಡೇನ್ನ ಸೆಲೆಬ್ರೇಷನ್ ಇಲ್ಲಿ ನಮ್ ಜಯ ಹನುಮಾನ್ ದೇವ್ರ ಮುಂದೆ ಗೆಳೆಯರ ಬಳಗದ ವತಿಯಿಂದ ನಾವು ಮಾಡ್ತೇವೆ ಅಂತೇಳಿ ರಮೇಶ್ ಮಾದೇಪ್ಪನವ್ರು ಇರ್ಬೋದು, ರವಿ ಮಳಿಗೆ ಅವರು, ಮತ್ತೆ ಅಶೋಕ್ ವಾಲ್ಮೀಕಿ ಅವರು, ನಮ್ಮ ಮಾವನವರಾದ ಕಲ್ಲಪ್ಪ ಖಂಡೇಕರ್ ಅವರು, ಟೋಟಲಿ ಎಂಟೈರ್ ಎಲ್ಲಾ ಗೆಳೆಯರ ಬಳಗದವ್ರು ಕೂಡಿ ಅತಿ ಒಂದು ವಿಜೃಂಭಣೆ ನಾನು ಅನ್ಕೊಂಡಿದ್ದಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಅಭಿಮಾನಿಗಳಿಗೆ ನನಗೆ ವಿಶ್ ಮಾಡಿದ್ರಲ್ಲ ಅದ ನಾ ಮರಳಿ ಬಂದೇನ್ರಿ. ಮತ್ತೊಮ್ಮೆ ನನ್ನ ಮರಳಿ ಜೀವನ ಆಗಿದೆ. ಆಲ್ರೆಡಿ ಈಗಾಗಲೇ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಇವ್ ನಾನು ಈ ಬರುವಂತ 22 ತಾರೀಕಿಗೆ ನಾನು ಜೂನ್ 22 ಈ ಸಲ ನೋಡ್ತೇನೆ ಇಲ್ಲೋ ಅಂತ ಆರೋಗ್ಯ ಸ್ಥಿತಿ ಕೆಟ್ಟಿತ್ತು. ಅದಕ್ಕೆಲ್ಲ ನಾ ಇವತ್ತು ಇಲ್ಲಿ ಉಳಿದು ಬಂದೇನಂದ್ರೆ ಇವರೆಲ್ಲರೂ ಕಾರಣ. ಇವ್ರು ಯಾವಾಗ್ಲೂ ನಾ ಮರಿದಿಲ್ಲ. ಯಾವುದೇ ಸಂದರ್ಭ ಬಂದ್ರು ನಾ ಇವ್ರಿಗೆ ಮರಿದನಿಲ್ಲ. ಮತ್ತೆ ಈ ಕಾರ್ಯಕ್ರಮ ಮಾಡಲ್ಲ ಅವ್ರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದೇವರು ಅವ್ರಿಗೂ ಕೂಡ ನನಗೇನು ಆಯುಷ್ಯ ಕೊಟ್ಟ ನನಗಿಂತ ಹೆಚ್ಚಿಗೆ ಅವ್ರು ಎಲ್ಲರಿಗೂ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಸದ್ಗುರು ಸಿದ್ಧಾರ್ಜುನ ಅವ್ರ ಆಶೀರ್ವಾದ ಅವ್ರಿಗೂ ಇರ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.